ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗ್ ಬಂದು ಆಫೀಸ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾನಿರೋದು ಪ್ರೆಸ್ಟೀಜ್ ಟೆಕ್ ಪಾರ್ಕ್, ಕ್ಯಾಪ್ಜೆಮಿನಿ ಆಫೀಸ್, ಆ್ಯಂಡ್ ಅದರ ಅಪೋಸಿಟು ಎಲಿಯಸ್ ಬಿಸ್ನೆಸ್ ಪಾರ್ಕ್ ಇದೆ. ಆ್ಯಕ್ಚುಲಿ ನಾನಿವತ್ತು ಬರ್ತಾ ಇರೋದು ಬ್ಯಾಕ್ ಗೇಟಿಂದ. ಸೊ ಇದು ಕೂಡ ಬ್ಯಾಕ್ ಗೇಟು, ಪ್ರೆಸ್ಟೀಜ್ ಟೆಕ್ ಪಾರ್ಕ್ದು, ಅದು ಕೂಡ ಬ್ಯಾಕ್ ಗೇಟು. ಸೊ ಎಲಿಯಸ್ ಬಿಸ್ನೆಸ್ ಪಾರ್ಕ್. ಸೊ ಅದರಲ್ಲಿ ಗೋಲ್ಡ್ಮ್ಯಾನ್ಸು ಬೇರೆ ಬೇರೆ ಕಂಪ್ನಿಗಳಿದೆ. ಸೊ ಇವತ್ತು ನಾನಿರೋದು ನನ್ನ ಆಫೀಸ್ ಬಂದು ಕ್ಯಾಪ್ಜೆಮಿನಿ ಆಫೀಸ್. ಬ್ಯಾಕ್ ಗೇಟಿಂದ ಬಂದರೆ ನಮ್ಮ ಆಫೀಸ್ ಹತ್ರ ಗೇಟಿಗೆ, ಆ ಕಡೆಯಿಂದ ಫ್ರಂಟ್ ಗೇಟಲ್ಲಿ ಬಂದರೆ ಇಲ್ಲಿ 3 ಇದೆ, ಗೇಟ್ 1, ಗೇಟ್ 2, ಗೇಟ್ 3 ಅಂತ. ನಾನು ಯೂಶ್ವಲಿ ಗೇಟ್ 2 ಇಂದ ಬರ್ತೀನಿ, ಅದು ಫ್ರಂಟ್ ಗೇಟಲ್ಲಿದೆ. ಸೊ ಇದು ಬ್ಯಾಕ್ ಗೇಟು. ಸೊ ಈ ಕಡೆಯಿಂದ ಬಂದರೆ ನಮ್ಮ ಆಫೀಸ್ ಬೇಗನೆ ಸಿಗುತ್ತೆ. ಇಲ್ಲಿ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ಅದೇ ಬಿಲ್ಡಿಂಗು ಕ್ಯಾಪ್ಜೆಮಿನಿ ಬಿಲ್ಡಿಂಗು. ಸೊ ನೋಡಿ, ಇದೆ ಕ್ಯಾಪ್ಜೆಮಿನಿ ಬಿಲ್ಡಿಂಗ್. ಗೊತ್ತಿಲ್ಲ, ಇವತ್ತು ಸಡನ್ನಾಗಿ ನನ್ನ ಮೈಂಡಲ್ಲಿ ಬಂತು ಆಫೀಸ್ ವ್ಲಾಗ್ ಮಾಡೋಣ ಅಂತ. ಸೊ ಐ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಗೊತ್ತಿಲ್ಲ, ಆನ್ ದ ಸ್ಪಾಟ್ ಬಂತು ಮನಸ್ಸಿಗೆ, ಸ್ಟಾರ್ಟ್ ಮಾಡಿದೆ. ಸೊ ಇದು ಈ ಥರ ಇದೆ ಎಂಟ್ರೆನ್ಸು. ಮೋಸ್ಟ್ಲಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು 6 to 7 ಬ್ರಾಂಚಸ್ ಇದೆ. ಸೊ ಈ ಬಿಲ್ಡಿಂಗಲ್ಲಿ ಬಂದು ಒಂದು 9 ಫ್ಲೋರ್ಸ್ ಇದೆ. 9 ಫ್ಲೋರ್ ಫುಲ್ ಕಂಪ್ಲೀಟಾಗಿ ಕ್ಯಾಪ್ಜೆಮಿನಿ ಇದೇನೆ. ಇದು ಎಂಟ್ರೆನ್ಸು. I forgot to wear my ID card. So ಇದು ನನ್ನ ಫ್ಲೋರು, 4th ಫ್ಲೋರಲ್ಲಿ ನಾನು ಕೂತ್ಕೊಳ್ಳೋದು. ಸೆಕ್ಯೂರಿಟಿ ಇದ್ದರೆ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ನಮ್ಮದು ಸೀಟಿಂಗ್ ಏರಿಯಾ. ಆ್ಯಕ್ಚುಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂದರೆ ನಮಗೆ 3 ಡೇಸ್ ಇದೆಯಲ್ಲ, ಹೈಬ್ರಿಡ್ ಮೋಡ್ ಇದೆ. ಸೊ ಆಫೀಸ್ಗೆ 3 ಡೇಸ್ ಹೋಗೋದು, ವೀಕ್ಲಿ 3 ಡೇಸು. ಸೊ ಯೂಶ್ವಲಿ ವೆಡ್ನೆಸ್ಡೇ ಸೀಟ್ಸೇ ಇರಲ್ಲ, ಫುಲ್ಲು ಫಿಲ್ ಆಗಿ ಹೋಗ್ಬಿಟ್ಟಿರುತ್ತೆ, ಸೀಟ್ಸೇ ಸಿಗೋಲ್ಲ ಕೂತ್ಕೊಳ್ಳೋಕ್ಕೆ. ಬಟ್ ಕೆಲವೊಂದು ಟೈಮ್ ಮಂಡೇ ಮತ್ತು ಫ್ರೈಡೇ ಸ್ವಲ್ಪ ಫ್ರೀಯಾಗಿರುತ್ತೆ. ಇಲ್ಲಿ ಹೇಗೆ ಅಂದರೆ ಸ್ವಲ್ಪ ನಮಗೆ ಸಪ್ರೇಟ್, ಅಂದರೆ ಕ್ಯೂಬಿಕಲ್ ಅದು ಕೂಡ ಸಪ್ರೇಟಾಗಿದೆ. ಈ ಥರ ಕೂಡ ಇದೆ, ನಮಗೆ ಎಲ್ಲಿ ಬೇಕಾದರೂ ಕೂತ್ಕೊಂಡು ಕೆಲಸ ಮಾಡ್ಬೋದು, ಆ ಥರ ಇದೆ. ಅಂದರೆ ಯಾಕಂದರೆ ಇದು ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ಸ್ ಕೂಡ. ಕೆಲವೊಂದು ಪ್ರಾಜೆಕ್ಟ್ಸ್ಗೆ ಸಪ್ರೇಟಾಗಿ ಓಡಿಸಿ ಇರುತ್ತೆ, ಕೆಲವೊಂದು ಪ್ರಾಜೆಕ್ಟ್ಸ್ಗೆ ಓಪನ್ ಆಗಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ಕೆಲಸ ಮಾಡ್ಬೋದು. ಬಟ್ ಈ ಫ್ಲೋರು, ಈ ಸೀಟ್ಸು ಅಂತ ರಿಸರ್ವ್ ಆಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ ಅಂದರೆ ತುಂಬ ಜನ ಇರ್ತಾರೆ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಎಸಿಟೇಟ್ ಆಗುತ್ತೆ, ಆದರೂ ಕೂಡ ಮಾಡ್ತಾಯಿದ್ದೀನಿ. ಯೂಶ್ವಲಿ ನನಗೆ ನಾವು ಎಲ್ಲಿ ಕೂತ್ಕೋತೀವಲ್ಲ ಅದ್ರ ಆಪೋಸಿಟೇ ಪ್ಯಾಂಟ್ರಿ ಇದೆ. ಸೊ ಎವ್ರಿ ಫ್ಲೋರಲ್ಲಿ ಒಂದೊಂದು ಪ್ಯಾಂಟ್ರೀಸ್ ಇದೆ. ಸೊ ಯೂಶ್ವಲಿ ಕಾಫಿ ಅಂದರೆ ಎಲ್ರಿಗೂ ಇಷ್ಟ, ನನಗೂ ಕೂಡ ತುಂಬಾ ಇಷ್ಟ. ಬಟ್ ಯಾಕೋ ಗೊತ್ತಿಲ್ಲ, ಕೆಲವೊಂದು ಟೈಮು ನನಗೆ ಮಷೀನ್ ಕಾಫಿ ಅಂದರೆ ಇಷ್ಟ ಆಗ್ತಾಯಿಲ್ಲ ಇತ್ತೀಚೆಗೆ. ಸೊ ನನ್ನ ಫ್ರೆಂಡ್ಸ್ ಜೊತೆಲೇ ಬರ್ಬೋದಿತ್ತು, ಬಟ್ ನಾನು ಯಾಕೆ ಫ್ರೆಂಡ್ಸ್ ಜೊತೆ ಬಂದಿಲ್ಲ ಅಂದರೆ ನನಗೆ ಕಂಫರ್ಟಬಲ್ ಇರೋಲ್ಲ. ಅವ್ರ ಜೊತೆ ವೀಡಿಯೋ ಮಾಡೋದು ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಷ್ಟೊಂದು ಜನಕ್ಕೆ ನನಗೆ ಯೂಟ್ಯೂಬ್ ಚಾನಲ್ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ದ್ಯಾಟ್ ಇಸ್ ವೈ ಸೊ ಐ ಕೇಮ್ ಅಲೋನ್. ಮತ್ತು ಇನ್ನೊಂದು ಏನಂದರೆ, ನಮಗೆ ಒಬ್ಬೊಬ್ಬರೇ ಬರೋದ್ರಿಂದ ಒಂದೊಂದು ಸರಿ ಒಂಥರ ಪೀಸ್ ಅಂತ ಅನಿಸುತ್ತೆ, ನಮಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ನಾನು ಕೆಲವೊಂದು ಟೈಮು ಒಬ್ಬೊಬ್ಬಳೇ ಬರ್ತೀನಿ. ಮತ್ತು ಅವ್ರ ಜೊತೆ ಬರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವಿರೋ ಹತ್ರ ಫುಲ್ಲು ಬರೀ ಏನಾದರೂ ಟೆಕ್ ಪಾರ್ಕ್ಸ್, ಯಾವ ಕಡೆ ನೋಡಿದ್ರು ನಿಮಗೆ ಈ ಥರ ಟೆಕ್ ಪಾರ್ಕ್ ಮಾತ್ರನೇ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ನಮಗೆ ಮುಂಚೆ ಆದರೆ ಒಂದೇ ಮೆಷಿನ್ ಇತ್ತು, ಕಾಫಿ ಮೆಷಿನು. ಸೊ ಇವಾಗ ಇನ್ನೊಂದು ಇಟ್ಟಿದ್ದಾರೆ. ಸೊ ಹೀಗೆ ರೈಟ್ ಸೈಡ್ ಹೋದರೆ ಇಲ್ಲಿ ರೆಸ್ಟ್ ರೂಮ್ಸ್ ಇದೆ.
ಸೊ ಇದು ಲೇಡೀಸ್ ರೆಸ್ಟೋರೆಂಟ್ ಅಲ್ವಾ. ಸೊ ಗೊತ್ತಿಲ್ಲ, ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಭಯ ಆಗುತ್ತೆ ಏನೇ ಮಾಡಿದ್ರು ಐಡ್ ಮಾಡ್ಕೊಂಡು ಮಾಡಬೇಕು. ಬಿಕಾಸ್ ಮತ್ತು ಯಾಕೆ ಸಿಕ್ಕಾಕೊಂಡ್ರೆ ಸುಮ್ಮನೆ ಸೆಕ್ಯೂರಿಟಿ ವೈಲೇಷನ್ ಎಲ್ಲ ಆದರೆ ಟರ್ಮಿನೇಟ್ ಮಾಡ್ತಾರೆ. ಸೊ ಅಷ್ಟೊಂದು ರಿಸ್ಕ್ ಯಾಕೆ. ಸೊ ಹಾಗಾಗಿ ನನಗೆ ಎಲ್ಲಿ ಫ್ರೀ ಅನಿಸುತ್ತೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಮೈಂಡ್. ಆ್ಯಂಡ್ ನನ್ನ ವಾಯ್ಸ್ ಕೂಡ ತುಂಬ ಲೋ ಇದೆ. ಐ ಹೋಪ್ ನಾ ಮಾತಾಡೋದು ಕೇಳಿಸುತ್ತೆ. ಸೊ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ ವಿಡಿಯೋ ನೋಡಿ ಆಯಿತಾ. ಸೊ ಇಟ್ಸ್ ಟೈಮ್ ಫಾರ್ ಲಂಚ್. ಇಲ್ಲಿ ನೋಡಿ, ನಮ್ಮ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇದು ಯಾವುದೋ ಒಂದು ಏನಿದು ಚರಂಡಿ ಹೋಗ್ತಾ ಇದೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಗಬ್ಬು ಸ್ಮೆಲ್ ಬರುತ್ತೆ ಅವಾಗ. ಇಷ್ಟೆಲ್ಲ ಮಾಡಿರೋರು ಇಂಥ ಹತ್ರ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾರೂ ಇಲ್ಲ ಲಿಫ್ಟಲ್ಲಿ, ಅದಕ್ಕೆ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ ಇಟ್ಸ್ ಟೈಮ್ ಫಾರ್ ಲಂಚ್ ಮಾಡಿ ನಿಮಗೆ ಕೆಫ್ಟೇರಿಯಾ ತೋರಿಸ್ತೀನಿ. ಇಲ್ಲಿ ನಮ್ಮ ಬಿಲ್ಡಿಂಗಿಗೆ ಒಂದೇ ಒಂದು ಕೆಫ್ಟೇರಿಯಾ ಇರೋದು. ಸೊ ನಿಜವಾಗ್ಲೂ ಚೆನ್ನಾಗಿಲ್ಲ. ನಾನು ಮಿಸ್ಸಾಗಿ 5th ಫ್ಲೋರಿಗೆ ಬಂದುಬಿಟ್ಟೆ. ನಾನು ಪ್ರೆಸ್ ಮಾಡೋದು ಮರೆತೆ ಗ್ರೌಂಡ್ ಫ್ಲೋರಿಗೆ ಹೋಗಬೇಕಾಗಿತ್ತು ನಾನು. ಸೊ 5th ಫ್ಲೋರಿಗೆ ಬಂದೆ. ಮತ್ತೆ ಕೆಳಗಡೆ ಹೋಗಬೇಕು. ವಿಡಿಯೋ ಮಾಡೋ ಬರದಲ್ಲಿ ಏನೇನೋ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಕೆಫೆಟೇರಿಯಾ ಈ ಕಡೆ ಇದೆ ರೈಟ್ ಸೈಡಲ್ಲಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಜಿಮ್ ಏರಿಯಾ ತೋರಿಸ್ತೀನಿ ಒಂದು ಸರಿ. ಸೊ ಇದೇ ಜಿಮ್ ಏರಿಯಾ. ಪುಷ್ ಫುಲ್ಲು ಕನ್ಫ್ಯೂಷನ್ ಒಂದೊಂದು ಸರಿ. ಎಲ್ರಿಗೂ ಇದೇ ಥರ ಆಗುತ್ತೆ ಅನ್ಕೋತೀನಿ. ಸೊ ಇದೇ ನಮ್ಮ ಬಿಲ್ಡಿಂಗ್ ಜಿಮ್. ಇದು ಓನ್ಲಿ ಫಾರ್ ಕ್ಯಾಬ್ಜಮಿನಿ. ಇದು ಕ್ಯಾಬ್ಜಮಿನಿಗೆ ಮಾತ್ರ. ಇಲ್ಲಿ ಸಪ್ರೇಟ್ ಟ್ರೈನರ್ ಕೂಡ ಇರ್ತಾರೆ. ಬಟ್ ನಿಮಗೆ ಟ್ರೈನರ್ ಬೇಕಂದರೆ ಯು ಹ್ಯಾವ್ ಟು ಪೇ 500 ರುಪೀಸ್. ವೆಯ್ಟ್ ಚೆಕ್ ಮಾಡೋದು ಚೆಕ್ ಮಾಡೋಣ. ಬಟ್ ನಾನು ನಿಮಗೆ ತೋರಿಸಲ್ಲ. ಸೊ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದಾಯಿತು. ಸೊ ಹೇಳಿದ್ನಲ್ಲ, ಇದು ಜಿಮ್ ಏರಿಯಾ ಓನ್ಲಿ ಫಾರ್ ಕ್ಯಾಬ್ಜಮಿನಿ ಎಂಪ್ಲಾಯೀಸ್. ಆ್ಯಂಡ್ ಇಲ್ಲೊಂದು ರೆಸ್ಟ್ ರೂಮ್ ಇದೆ ಕಾಮನ್ ಆಗಿ ಎಲ್ರಿಗೂ. ಇವಾಗ ನಾವು ಕೆಫೆಟೇರಿಯಾಗೆ ಹೋಗೋಣ. ಇದೇ ಕೆಫೆಟೇರಿಯಾ. ನಾನ್ ವೆಜ್ ಇದೆ ಇವತ್ತು. ಬಟ್ ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ. ಓಕೆ, ಇಲ್ಲ ಒಂದು ಕಡೆ ಕೂತ್ಕೊಂಡು ಊಟಕ್ಕೆ ಹೋಗೋಣ. ಬಟ್ ಇಲ್ಲೇನು ಗೊತ್ತಾ, ತುಂಬ ಆಪ್ಷನ್ ಸಿಗೋಲ್ಲ ನಮಗೆ. ಇಲ್ಲೇನಿರುತ್ತೆ ಅದನ್ನು ತೊಗೋಬೇಕು. ಅದು ಕೂಡ ಟೇಸ್ಟ್ ಕೂಡ ವರ್ಸ್ಟ್ ಅಂತಲೇ ಹೇಳ್ತೀನಿ, ಚೆನ್ನಾಗಿರಲ್ಲ. ಬೆಟರ್ ನಮ್ಮ ಮನೆಯಿಂದ ತರೋದು. ಓಕೆ, ನನ್ನ ಲಂಚ್ ಆಯಿತು. ನಾನು ನಿಮಗೆ ನನ್ನ ಫೇವ್ರೆಟ್ ಸ್ಪಾಟ್ ತೋರಿಸ್ತೀನಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಹೇಳಬೇಕು. ಏನು ಗೊತ್ತಾ, ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಮೇನ್ ರೀಸನು, ಸೊ ವೆರಿ ಸೂನ್ ಐ ಆಮ್ ಶಿಫ್ಟಿಂಗ್ ಟು ಮುಂಬೈ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಇಲ್ಲಿಗೆ ಬರೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ.
ಸೊ ಅದಕ್ಕೋಸ್ಕರ ನನಗೆ ಯಾಕೋ ವೀಡಿಯೋ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಗೊತ್ತು, ನಾವು ಹೊರಗಡೆ ಫಸ್ಟು ಈ ಕ್ಯಾಂಪಸ್ಗೆ ಎಂಟ್ರಿ ಆಗೋಕ್ಕೇ ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಅಲ್ವಾ. ಸೊ ಮತ್ತೆ ಇನ್ನೊಂದೇನು ಅಂದರೆ ಮತ್ತೆ ಇಲ್ಲಿಗೆ ಬಂದಮೇಲೆ ದ ರಿಯಲ್ ಸ್ಟ್ರಗಲ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ ಆ ಸ್ಟ್ರಗಲ್ ಏನು ಅಂತ. ಸೊ ಇದೇ ನನ್ನ ಫೇವ್ರೆಟ್ ಸ್ಪಾಟ್. ಇಲ್ಲಿ ಸ್ವಿಂಗ್ಸ್ ಎಲ್ಲ ಇರುತ್ತೆ, ಈ ಥರ ಕೂತ್ಕೊಳ್ಳೋಕ್ಕೆ ಚೇರ್ಸ್ ಎಲ್ಲ ಇರುತ್ತೆ. ಬಟ್ ಇವಾಗ ಬಿಸಿಲು ತುಂಬ, ಅದಕ್ಕೆ ಇಲ್ಲೇ ಕೂತ್ಕೊಳ್ತಾ ಇದ್ದೀನಿ. ಸ್ವಿಂಗ್ಸ್ ಬೇರೆಯವ್ರು ಯೂಸ್ ಮಾಡ್ತಾ ಇದ್ದಾರೆ, ಅವರು ಹೋದರೆ ಅಲ್ಲೋಗಿ ಕೂತ್ಕೋತೀನಿ, ಇಲ್ಲ ಅಂದರೆ ಇಲ್ಲೇ ಕೂತ್ಕೋತೀನಿ. ನೋಡಿ, ಇದು ಆಪೋಸಿಟ್ ಬಿಲ್ಡಿಂಗ್ ಇದೆಯಲ್ಲ, ಇದು ಡೆಲಾಯ್ಟು. ಅದಿದೆಯಲ್ಲ, ಅದು ಡೆಲಾಯ್ಟ್ ಆಪೋಸಿಟ್ ಬಿಲ್ಡಿಂಗು. ಅದು ಮತ್ತು ಇದು ಎರಡು ಡೆಲಾಯ್ಟ್. ಆ ಕಡೆ ನನ್ನ ಎಕ್ಸಾಕ್ಟ್ ಆಪೋಸಿಟ್ ಕಾಣಿಸ್ತಾ ಇರೋ ಬಿಲ್ಡಿಂಗು, ದಟ್ ಈಸ್ GS. ಎಷ್ಟು ಬಿಸಿಲಪ್ಪ ಇವಾಗ, ಆಲ್ರೆಡಿ ಬಿಸಿಲು ಬೇಸಿಗೆ ಸ್ಟಾರ್ಟ್ ಆಗಿದೆ. ಸೊ ತುಂಬ ಬಿಸಿಲು. ಸೊ ನಾವು ಊಟ ಆದಮೇಲೆ ಇಲ್ಲಿಗೆ ಬರೋದು. ಸೊ ಇದೊಂಥರ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬಂದು ಒಂದು 2-3 ರೌಂಡ್ ಹಾಕ್ಕೊಂಡು ಮೀನ್ಸ್ ವಾಕ್ ಮಾಡಿ 2-3 ರೌಂಡ್ ವಾಕ್ ಮಾಡಿ ಒಳಗಡೆ ಹೋಗ್ತೀವಿ. ಅಲ್ಲಿ ತುಂಬ ಬಿಸಿಲಿತ್ತು, ಅದಕ್ಕೆ ಈ ಕಡೆ ಬರ್ತಾಯಿದ್ದೀನಿ. ಹೇ ಗಾಯ್ಸ್, ಐ ಆಮ್ ಬ್ಯಾಕ್. ಸೊ ಈವ್ನಿಂಗ್ ಇವಾಗ ಟೈಮ್ ಆಗಿದೆ, ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಈ ಥರ ಬಗ್ಗೀಸ್ ಇರುತ್ತೆ, ನಮ್ಮ ಅಂದರೆ ಓಡಾಡೋಕ್ಕೆ. ಸೊ ಇದು ಅವ್ರವ್ರ ಕಂಪ್ನಿಗಳ ಹತ್ರ ಡ್ರಾಪ್ ಮಾಡುತ್ತೆ. ನೋಡು, ಬಂದಿದೆ ಬಗ್ಗಿ, ಎಲ್ಲಿ ಕಾಣಿಸ್ತಿದೆಯಲ್ಲ. ಅದರಲ್ಲಿ ಹೋಗೋ ಖುಷಿನೇ ಬೇರೆ ಗುರು, ಏನೋ ಒಂಥರ ಚೆನ್ನಾಗಿರುತ್ತೆ. ಬಗ್ಗೀಸ್ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ಅದರಲ್ಲೂ ಬ್ಯಾಕ್ ಸೀಟಲ್ಲಿ, ಲಾಸ್ಟ್ ಸೀಟಲ್ಲಿ ಆಪೋಸಿಟ್ ಕುತ್ಕೊಂಡು ಬರೋದಂದರೆ ತುಂಬಾ ಇಷ್ಟ. ಸೊ ನೋಡಿ, ಇದು ಸ್ಮೋಕಿಂಗ್ ಏರಿಯಾ. ಇಲ್ಲಿಗೆ ಬರಬೇಕು ಸ್ಮೋಕ್ ಮಾಡೋಕ್ಕಂದರೆ. ಇಲ್ಲಿ ಮತ್ತು ಇಲ್ಲಿ ಚಾಯ್ ಎಲ್ಲ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಇಲ್ಲಿ ಏನೇನೋ ಸ್ವಲ್ಪ ಏನೋ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗಂತೂ ತುಂಬಾ ಇಷ್ಟ ಬಗ್ಗಿಲಿ ಹೋಗೋದಂದರೆ. ನೀವು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ಸೊ ಇಲ್ಲಿ ಎಲ್ಲರೂ ಇಳ್ಕೋತೀವಿ. ಅದು ಇದೆ ಅನಿಸುತ್ತೆ, ಡ್ರಾಪ್ ಲೊಕೇಶನ್ ಇದೇನೆ. ಸೊ ಇನ್ನೊಂದೇನು ಅಂದರೆ ಇಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ. ಆ ಕಡೆ ಇನ್ನೊಂದು ಯಾವುದೋ ಹೊಸ್ದಾಗಿದೆ, ನಾನು ಯಾವತ್ತೂ ಹೋಗಿಲ್ಲ. ಇವಾಗ ಹೋಗಿ ನೋಡೋಣ ಅಂದರೆ ಸ್ವಲ್ಪ ದೂರ ಇದೆ, ಹೋಗಲ್ಲ. ಸೊ ಇಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ. ನೋಡಿ, ಇಲ್ಲಿ ನಿಲ್ಲಿಸ್ತಾರೆ ಬಗ್ಗೀಸು. ತುಂಬ ಬಗ್ಗೀಸ್ ಇದೆ. ಸೊ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಬರ್ತಾ ಇರುತ್ತೆ. ಅದು ಅಲ್ಲಿ ನಾವು ಹತ್ಕೋತೀವಿ ಬೆಳಗ್ಗೆ ಟೈಮು, ಇಲ್ಲಿ ಇಳಿತೀವಿ. ಸೊ ಇಲ್ಲಿಂದ ಮೇನ್ ರೋಡಿಗೆ ನಡ್ಕೊಂಡು ಹೋಗ್ಬೇಕು. ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಮೇನ್ ರೋಡಿಗೆ. ಇಲ್ಲಿಂದ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು, ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸು, ಇದು ಗೇಟು. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಟೆಕ್ ಪಾರ್ಕ್. ಬಸ್ ಸ್ಟಾಪಿಂದ ಇಳಿದು ಬಂದರೆ ಇದು ಎಂಟ್ರೆನ್ಸು. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಬಗ್ಗೀಸ್ ಬರುತ್ತೆ. ಸೊ ಅಲ್ಲಿಂದ ನಮ್ಮ ಆಫೀಸ್ಗಳಿಗೆ ಡ್ರಾಪ್ ಮಾಡ್ತಾರೆ. ನಾನು ಇನ್ನೂ ಒಂದು ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ ಗೊತ್ತಾ ನಮ್ಮ ಆಫೀಸಲ್ಲಿ. ಈ ಗಿಡ ಎಲ್ಲ ಕಟ್ ಮಾಡ್ತಾರಲ್ಲ ಆಗಾಗ. ಸೊ ನಾನೇನು ಮಾಡ್ತಿದ್ದೆ ಗೊತ್ತಾ, ಇಲ್ಲಿನ ಕಟ್ ಮಾಡಿಲ್ಲ ಅಂದರೂ ನಾನೇ ಎಷ್ಟೋ ಸರಿ ಗಾರ್ಡ್ ಅವ್ರನ್ನ ಕೇಳ್ದೇನು ಕಿತ್ಕೊಂಡು ಹೋಗಿದ್ದೀನಿ ಗಿಡಗಳನ್ನು. ಕಳ್ತನ ಮಾಡಿದ್ದೀನಿ ಗಿಡಗಳನ್ನು. ನೀವು ಯಾರಾದರೂ ಈ ಥರ ಮಾಡಿದ್ದೀರಾ? ಮಾಡಿದರೆ ಕಮೆಂಟ್ ಮಾಡಿ ಆಯಿತಾ. ಅವಾಗ ನಾನು ಫೀಲ್ ಆಗೋಲ್ಲ ನಾನು ಮಾತ್ರ ಕಳ್ಳಿ ಅಂತ. ನಾನು ಗಿಡ ಮಾತ್ರ ಕದ್ದಿರೋದು, ಬೇರೆ ಏನೂ ಕದ್ದಿಲ್ಲ. ಅದು ಕೂಡ ವೇಸ್ಟಾಗಿ ಬಿಸಾಡ್ತಾರಲ್ಲ, ಅದನ್ನು ತೊಗೊಂಡೋಗಿದ್ದೀನಿ. ಕೆಲವೊಂದು ಟೈಮು ಕಿತ್ಕೊಂಡು ಹೋಗಿದ್ದೀನಿ. ನೋಡಿ, ನಿಮಗೆ ಫ್ರಂಟ್ ವ್ಯೂನು ತೋರಿಸ್ತೀನಿ. ಸೊ ಇದೇ ಎಂಟ್ರೆನ್ಸ್, ಇದೆ ಮೇನ್ ಗೇಟ್, ಪ್ರೆಸ್ಟೀಜ್ ಟೆಕ್ ಪಾರ್ಕ್.
ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಈ ಕಡೆ ತಿರ್ಕೊಂಡ್ರೆ ಇದೇ ಮೇನ್ ರೋಡ್, ಔಟರ್ ರಿಂಗ್ ರೋಡ್. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಬಾಯ್.